ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮನುಗೌಡ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ಶಾರ್ಟ್ಸ್ ವೀಡಿಯೋಸೇ ಅಪ್ಲೋಡ್ ಮಾಡ್ತಾಯಿದ್ದೆ. ಟೈಮ್ ಕೂಡ ನಂಗೆ ಸಿಕ್ಕಿರಲಿಲ್ಲ ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಇದು ಜಸ್ಟ್ ರ್ಯಾಂಡಮ್ ಆಗಿ ಮನೆಯಲ್ಲಿ ಹೋಳಿಗೆ ಊಟ ಮಾಡ್ತಾಯಿದ್ವಿ, ಹೋಳಿಗೆ ಅಡುಗೆ ಮಾಡ್ತಾಯಿದ್ವಿ, ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಒಂದು ಇವೆಂಟ್ ಇತ್ತು. ಇನ್ ಡೀಟೇಲಾಗಿ ನಾನು ಎಲ್ಲದನ್ನೂ ಹೇಳೋಕ್ಕಾಗಲ್ಲ. ಸೊ ಏನೋ ಒಂದು ಇವೆಂಟ್ ಇತ್ತು, ಅದಕ್ಕೋಸ್ಕರ ಹೋಳಿಗೆ ಅಡುಗೆ ಮಾಡ್ತಾಯಿದ್ವಿ. ಇನ್ನು ಇವ್ರು ನಿಮಗೆ ಗೊತ್ತಿರ್ಬೋದು, ನನ್ನ ಲಾಗಲ್ಲೆಲ್ಲ ನೋಡಿರ್ತೀರ. ನಮ್ಮ ಚೇತು ನನಗೆ ಒಂದು ಕಡೆ ಅತ್ತೆ ಆಗಬೇಕು, ನಮ್ಮ ಮಾವ ಅವರ ವೈಫ್ ಇವರು. ಇನ್ನೊಂದು ಕಡೆ ಅಕ್ಕ ಕೂಡ ಆಗಬೇಕು. ನಮಗೆ ಒಂಥರ ಸೀನಿಯರ್ ಅಂತಲೇ ಹೇಳ್ಬೋದು. ನಮಗೇನಾದ್ರು ಇನ್ಫಾರ್ಮೇಷನ್ ಬೇಕಂದರೆ, ಏನಾದ್ರು ಬೇಕಂತಂದರೆ ಜಸ್ಟ್ ಕಾಲ್ ಮಾಡಿದ್ರೆ ಎಲ್ಲ ಹೇಳ್ತಾರೆ. ನನಗೆಲ್ಲ ತಂಗಿದಿರೇ ಜಾಸ್ತಿ ಇದ್ದಾರೆ, ಅಕ್ಕ ಅಂತಲೇ ಹೇಳ್ಬೋದು ಚೇತು ಸಿಸ್ ಇವ್ರು ನನಗೆ. ಇನ್ನು ಹೋಳಿಗೆ ಅವ್ರ ಮನೇಲಿ ರೀಸೆಂಟಾಗಿ ಹೋಗಿದ್ವಿ. ಹೋಳಿಗೆ ತುಂಬ ಚೆನ್ನಾಗಿ ಮಾಡಿದರು. ಏನೋ ಹೊರಗಡೆಯಿಂದ ತಂದಿರೋ ಥರ ಎಷ್ಟು ನೀಟಾಗಿ ತುಂಬ ಚೆನ್ನಾಗಿತ್ತು. ಅದನ್ನು ಹೇಳಿದ್ದಕ್ಕೆ ನಾನೇ ಮಾಡ್ತೀನಿ, ನಾನೇ ಹೇಳ್ಕೊಡ್ತೀನಿ ಅಂಥೇಳಿ ಅವರೇ ತೋರಿಸ್ತಾ ಇದ್ದಾರೆ ಹೋಳಿಗೆ ಮಾಡೋದು ಹೇಗೆ ಅಂತ. ಹೇಗಿದ್ರು ಮಾಡ್ತಾಯಿದ್ದೀವಲ್ಲ ಅಂತ ನಾನಿಲ್ಲಿ ಜಸ್ಟ್ ವಿಡಿಯೋನ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾವು 1 kg ಮೈದಾ ಹಿಟ್ಟು ತೊಗೊಂಡಿರೋದು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು, ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಅರಿಶಿನ ಆಗುತ್ತೆ ಅಂಥೇಳಿ ಜಸ್ಟ್ ಒಂದೇ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದಾರೆ. ತುಂಬ ತೆಳ್ಳಗೂ ಕಲಿಸ್ಕೋಬಾರ್ದು, ಹಾಗೆ ತುಂಬ ಗಟ್ಟಿಯಾಗೂ ಕಲಿಸ್ಕೋಬಾರ್ದು. ಹದ ನೀಟಾಗಿ ನೋಡಿಕೊಂಡು ಕಲಸಿಟ್ಕೋಬೇಕು ಹಿಟ್ಟನ್ನ. ಕೆಲವರು ಮೈದಾ ಜೊತೆ ಚಿರೋಟಿ ರವೆ ಕೂಡ ಹಾಕ್ತಾರೆ, ಬಟ್ ಇಲ್ಲಿ ಚೇತು ಅವರು ಹಾಕ್ತಾಯಿಲ್ಲ. ನಾವು ಏನು ಹಾಕಲ್ಲ. ಲಾಸ್ಟ್ ಟೈಮ್ ಬಂದಾಗ ನಮ್ಮ ಅಜ್ಜಿ ಬಂದಿದ್ದರು, ಅವರು ಚಿರೋಟಿ ರವೆ ಹಾಕ್ರಮ್ಮ ಚೆನ್ನಾಗಿರುತ್ತೆ ಅಂತೇಳಿ ಹಾಕ್ಸಿದ್ರು. ಸೊ ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ. ಇವರು ಇಲ್ಲಿ ಚಿರೋಟಿ ರವೆನ ಹಾಕಿಲ್ಲ. ಇವ್ರದ್ದು ಚೆನ್ನಾಗಿತ್ತು, ಅದಕ್ಕೆ ಅವ್ರಿಗೆ ಬಿಟ್ಟಿದ್ವಿ, ಹೇಗೆ ಮಾಡ್ತೀರಾ ಮಾಡಿ, ಹಾಗೆ ನಮಗೂ ಹೇಳಿ ಅಂತ. ತುಂಬ ಹತ್ರದವ್ರು ಅಂದರೆ ಇವರೇನೆ. ನಮ್ಮ ಮನೇಲಿ ಏನೋ ಇವೆಂಟ್ ಇದ್ದರೂ ಅವ್ರು ಇರ್ತಾರೆ, ಮತ್ತು ಅವ್ರ ಮನೆಯಲ್ಲಿ ಏನಾದ್ರು ಇವೆಂಟ್ ಇದ್ದರೂ ಕೂಡ ನಾವು ಇರ್ತೀವಿ. ಸೊ ಈ ಥರ ಇದ್ದಾಗ ಹತ್ರ ಇದ್ದಾಗ ಚೆನ್ನಾಗಿರುತ್ತೆ ಎಲ್ಲದಕ್ಕೂ. ಸಮ್ಮರ್ ವೆಕೇಷನ್ಗೆ ಹೋಗಬೇಕಿತ್ತು ಹೊರಗಡೆ, ಈ ಸಲ ಪ್ಲ್ಯಾನ್ ಆಗಿತ್ತು ಊಟಿಗೆ ಹೋಗೋಣ ಅಂತ. ಅದು ಯಾಕೋ ಮುಂದೆ ಹೋಗೋಕ್ಕೆ ಆಗಲಿಲ್ಲ. ಇನ್ನು ಇದು ನೀಟಾಗಿ ಹದವಾಗಿ ಕಲಸಿಟ್ಟು ಕೆಲವರು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಾಗೆ ಇಡ್ತಾರೆ. ಇವರು ಎಣ್ಣೆನ ಲಾಸ್ಟಲ್ಲಿ ಹಾಕ್ತೀನಿ ಆಮೇಲೆ ಹಾಕ್ತೀನಿ ಅಂತ ಸೈಡಿಗೆ ಹಾಗೆ ಇಟ್ಟಿದ್ರು. ಇನ್ನು ಬೇಳೆ, ತೊಗರಿಬೇಳೆ ತೊಗೊಂಡು ಅದು ಕೂಡ 1 kg ತೊಗೊಂಡು ಅದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಬೇಯಕ್ಕಿಟ್ಟಿದ್ರು. ಬೇಳೆ ಚೆನ್ನಾಗಿ ವಾಶ್ ಮಾಡಿ ಅದಾದಮೇಲೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇನ್ನೊಂದು ಕಡೆ ಏಲಕ್ಕಿ ಸಿಪ್ಪೆ ಎಲ್ಲ ಬಿಡಿಸಿ ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊತಾಯಿದ್ರು. ಇದಕ್ಕೆ ಒಣಶುಂಠಿ ಮತ್ತು ಏಲಕ್ಕಿ ಎರಡೂ ಹಾಕ್ತಾರೆ. ಇಲ್ಲಿ ಬರೀ ಏಲಕ್ಕಿ ಮಾತ್ರ ಇದ್ದಿದ್ದು, ಒಣಶುಂಠಿ ಇರಲಿಲ್ಲ. ಅದಕ್ಕೆ ಸರಿ ಅದೇ ಇರಲಿ ಅಂತ ಮಾಡ್ತಾಯಿದ್ವಿ. ಇನ್ನು ಇದು ಎಲ್ಲ ಮಿಕ್ಸ್ ಆಗ್ತಿದೆ. ನಮ್ಮಪ್ಪಗೆ ಕಾಳು ಗೊಜ್ಜು ಅಂದರೆ ತುಂಬ ಇಷ್ಟ. ನಾವು ಬೀನ್ಸ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಮೆನುನಲ್ಲಿ. ಅವರು ಇಲ್ಲ, ಬೀನ್ಸ್ ಪಲ್ಯ ಜೊತೆ ಕಾಳು ಗೊಜ್ಜು ಬೇಕು ಅಂತ ಹೇಳ್ತಿದ್ರು. ಒಬ್ಬಟ್ಟಿದೆ, ಕಾಳು ಗೊಜ್ಜು ಇದ್ರೇ ಚೆನ್ನಾಗಿರೋದು ಅಂತ. ಸರಿ ಆಯಿತು ಅಂತ ಕಾಳು ಗೊಜ್ಜು ಮಾಡೋಣ ಅಂತ ಅದನ್ನು ಕೂಡ ಹೆಚ್ಕೊತಾ ಇದ್ವಿ. ಆದರೆ ಎಲ್ಲ ಮೆನುನೂ ತೋರಿಸೋಣ ಅಂತ ರೆಕಾರ್ಡ್ ಮಾಡ್ಕೊತಾ ಇದ್ದೆ. ಆದರೆ ನನಗೆ ಎಲ್ಲದನ್ನು ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಕೂಡ ಹೆಲ್ಪ್ ಮಾಡ್ತಾಯಿದ್ದೆ, ಇನ್ವಾಲ್ವ್ ಆಗಿದ್ದೆ ಅವ್ರ ಜೊತೆ ಅಡುಗೆನಲ್ಲಿ. ಒಂದನ್ನು ಒಬ್ಬಟ್ಟು ಮಾತ್ರ ಅವ್ರು ಮಾಡ್ತಿದ್ರಲ್ಲ, ಅದನ್ನು ಮಾತ್ರ ನಾನು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿದ್ದು. ಇನ್ನು ಮಿಕ್ಕಿದ್ದು ಮಾಡೋಕ್ಕಾಗಿಲ್ಲ, ನಾನು ಬ್ಯುಸಿ ಇದ್ದೆ. ಏನಾದರೂ ಈ ಥರ ಇವೆಂಟ್ ಇದ್ದಾಗ ಜಾಸ್ತಿ ಜನ ಇದ್ದಷ್ಟು ಬೇಗ ಕೆಲಸಗಳಾಗುತ್ತೆ. ಒಬ್ರೊಬ್ರು ಒಂದೊಂದು ಮಾಡ್ಕೊಂಡು ಬಿಡ್ತೀವಿ. ಅವಾಗೇನು ಅಷ್ಟು ರಿಸ್ಕ್ ಅಂತ ಅನಿಸಲ್ಲ. ಒಬ್ಬರೇ ಮಾಡಿದ್ರೆ ಪಾಪ ಕಷ್ಟ ಆಗುತ್ತೆ. ಸೊ ತುಂಬ ಜನ ಇದ್ದಿದ್ದರಿಂದ ಚೆನ್ನಾಗಿತ್ತು. ಈ ಬೇಳೆನ ಚೆನ್ನಾಗಿ ಬೇಯಿಸ್ಕೊತಾ ಇದ್ದಾರೆ. ಬೇಯಿಸಾದ್ಮೇಲೆ ಬೆಲ್ಲ ತೊಗೊಂಡು ಅದಕ್ಕೆ ಹಾಕ್ತಾರೆ. ಇಲ್ಲಿ ಮಿಕ್ಸ್ ಆಗ್ತಿದೆ, ಏನು ಅಂದ್ಕೋಬೇಡಿ. ಒಂದು ಕಡೆ ಬೀನ್ಸ್ ತೋರಿಸ್ತಾ ಇದ್ದೀನಿ, ಇನ್ನೊಂದು ಕಡೆ ಕಡಲೆಕಾಳು ತೋರಿಸ್ತಾ ಇದ್ದೀನಿ, ಇನ್ನೊಂದು ಕಡೆ ಹೋಳಿಗೆ ತೋರಿಸ್ತಾ ಇದ್ದೀನಿ. ಎಲ್ಲದನ್ನು ಮಾಡೋಣ ಅಂತ ಹೋದೆ, ಆದರೆ ಒಬ್ಬಟ್ಟು ಮಾತ್ರ ನೀಟಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿದ್ದು. ಬೆಲ್ಲನ ಈ ಥರ ಚೆನ್ನಾಗಿ ಕುಟ್ಕೊಂಡು ಪುಡಿ ಮಾಡಿಕೊಂಡು ಬೆಂದಿರೋ ಬೇಳೆ ಜೊತೆಗೆ ಹಾಕಿ ಮತ್ತೆ ಒಲೆ ಮೇಲಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು. ನೋಡ್ಕೋಬೋದು ನೀವು ಸ್ವೀಟ್ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕೋಬೋದು. ನನ್ನ ಮಗಳಿಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ, ಅವಳ ಫೇವ್ರೇಟ್ ಅದು. ಸೊ ನೀಟಾಗಿ ಕಲ್ತ್ಕೊಂಡ್ರೆ ನಾನು ಕೂಡ ಅವಳಿಗೆ ಮಾಡಿಕೊಡ್ಬೋದು. ನಾನು ಕಲಿಸಿದ್ದೀನಿ ಮೈದಾ ಹಿಟ್ಟು ಕಲಿಸೋದು, ಈ ಥರ ಹೂರ್ಣ ರೆಡಿ ಮಾಡ್ಕೊಳ್ಳೋದು, ತಟ್ಟೋದು, ಈ ಥರ ಎಲ್ಲ ಮಾಡಿದ್ದೀನಿ. ಆದರೆ ಚೇತು ಅವ್ರು ಏನಂತಂದರೆ ಪರ್ಫೆಕ್ಟಾಗಿ ಮಾಡ್ತಾರೆ. ಫುಲ್ಲು ನೀಟಾಗಿ ನೋಡೋಕ್ಕೆ ಖುಷಿಯಾಗುತ್ತೆ, ಅಷ್ಟು ಪರ್ಫೆಕ್ಟಾಗಿ ಮಾಡ್ತಾರೆ. ಸೊ ಅದಕ್ಕೆ ನಾವು ಅವ್ರ ಕೈನಲ್ಲೇ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ವಿ.
ಒಬ್ಬಟ್ಟು ಮೆನುನ ಅವ್ರಿಗೆ ಬಿಟ್ಟಿದ್ವಿ. ಈ ಥರ ಕುಟ್ಟಿ ಪುಡಿ ಮಾಡಿಟ್ಟಿರೋವಂಥ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಲೆ ಮೇಲಿಟ್ಟು ಸ್ವಲ್ಪ ನೀಟಾಗಿ ತಿರುಗಿಸ್ಕೊತಾ ಇರ್ಬೇಕು ಅವಾಗವಾಗ. ಇಲ್ಲಾಂತಂದರೆ ಕೆಳಗಡೆ ತಳ ಹಿಡಿಯೋದು ಬಿಡುತ್ತೆ. ಮತ್ತು ಇನ್ನೊಂದು ಏನಂತಂದರೆ ಬೆಲ್ಲ ಹಾಕಿದ ತಕ್ಷಣ ನಾವು ಎಷ್ಟೇ ಚೆನ್ನಾಗಿ ಬೇಳೆ ಬೇಯಿಸಿದ್ರೂ ಕೂಡ ಅದು ಗಟ್ಟಿ ಆಗ್ತಾ ಇರುತ್ತೆ. ರುಬ್ಬಬೇಕಾದ್ರೆ ನೀಟಾಗಿ ನುಣ್ಣಗೆ ರುಬ್ಬಬೇಕು. ಸೊ ಅವಾಗ ಚೆನ್ನಾಗಿರುತ್ತೆ ತಟ್ಟೋದಕ್ಕೆ. ಅದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ತೆಂಗಿನಕಾಯಿನ ತುರ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೀಟಾಗಿ ಕಮ್ಮಿ ಊರಿನಲ್ಲೇ ತಳ ಹತ್ತದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುರಿದಿಟ್ಟಿರೋ ಅಂಥ ತೆಂಗಿನಕಾಯಿ ತುರಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೆಳಗಡೆ ತಳ ಹಿಡಿದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆರಿದ ಮೇಲೆ ಅದನ್ನು ರುಬ್ಕೋಬೇಕು. ಇನ್ನು ಮೈದಾ ಹಿಟ್ಟು ಕಲಸಿಟ್ಕೊಂಡಿದ್ವಲ್ಲ ಅದಕ್ಕೆ ಚೆನ್ನಾಗಿ ಎಣ್ಣೆ ಹಾಕಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿದ್ಕೋಬೇಕು. ಅವ್ರು ಎಷ್ಟು ನೀಟಾಗಿ ತಟ್ಕೊತಾ ಇದ್ದಾರೆ ನೋಡಿ. ಹೂರಣ ಆ ಕಡೆ ಈ ಕಡೆ ಸೈಡ್ ಎಲ್ಲೂ ಹೋಗಿಲ್ಲ, ಮಧ್ಯದಲ್ಲಿ ಕರೆಕ್ಟಾಗಿದೆ. ಕೆಲವು ಸಲ ಏನಾಗುತ್ತೆ ಗೊತ್ತಾ, ಒಂದು ಸೈಡ್ ಹೂರಣ ಇರುತ್ತೆ, ಇನ್ನೊಂದು ಸೈಡು ಮೈದಾ ಹಿಟ್ಟಿರುತ್ತೆ, ನೀಟಾಗಿ ತಟ್ಕೊಂಡಿರಲ್ಲ. ಇಲ್ಲಿ ಅವರು ಯಾವ ಥರ ತಟ್ಟಬೇಕು ಅಂತ ತೋರಿಸ್ತಾಯಿದ್ರು. ಈ ಥರ ನೀಟಾಗಿ ತಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಒಬ್ಬಟ್ಟು ಮಾಡಬೇಕಾದ್ರೆ ಎಲ್ಲ ತಟ್ಟೋದಾಗಲಿ ಬೇಯಿಸೋದಾಗಲಿ ತುಂಬ ಹೊತ್ತು ಹಿಡಿಯುತ್ತೆ, ಕಾಲು ನೋವು ಕೂಡ ಬರುತ್ತೆ. ಹಾಗಲ್ಲ ಅಂಥೇಳಿ ಕೆಳಗಡೆನೇ ಒಂದು ಸ್ಟವ್ ಇದೆ, ಅದೇ ಗ್ಯಾಸ್ದು ಫಿಲ್ ಮಾಡಿಸ್ಕೊಂಡು ಇಟ್ಟಿರ್ತೀವಿ. ಕೆಳಗಡೆ ಕುತ್ಕೊಂಡು ಮಾಡೋವಂಥ ಅಡುಗೆಗಳೆಲ್ಲ ಕೆಳಗಡೆ ಕುತ್ಕೊಂಡೇ ಮಾಡ್ಕೊಳ್ಳೋಣ ಅಂತ ಅದ್ರ ಮೇಲೆ ನೀಟಾಗಿ ಬೇಯಿಸ್ಕೊಂಡ್ವಿ.
ಹಬ್ಬದ ಅಡುಗೆ ಮಾಡಿಕೊಂಡು ಎಲ್ಲ ಮುಗಿದ ಮೇಲೆ ನಾವು ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಕೆಲವು ಕಡೆ ಎಲ್ಲ ಮ್ಯೂಸಿಕ್ ಆ್ಯಡ್ ಮಾಡಿದ್ದೀನಿ. ತುಂಬ ಕುಯ್ಯೋಕ್ಕಾಗಲ್ಲ ನನಗೆ, ಜಾಸ್ತಿ ಮಾತಾಡೋದು ಇಷ್ಟ ಆಗೋಲ್ಲ. ಎಷ್ಟು ಬೇಕಷ್ಟೇ ಮಾತಾಡೋಕ್ಕಾಗೋದು. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.